ದೇವಾಲಯಗಳ ನಗರಿ ಎಂದ ಪ್ರಸಿದ್ಧ ಆಗಿರುವ ಪಂಚರಥೋತ್ಸವ ಜರುಗುವ ವಿಜಯಪುರದಲ್ಲಿ ಇವತ್ತು ಅರ್ಜುನನ್ನು ಸ್ಥಾಪಿಸುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದ ಇತಿಹಾಸ ಮತ್ತು ಪವಾಡಗಳನ್ನು ತಿಳಿಸಿಕೊಡುತ್ತದೆ. ವಂಶಪಾರಂಪರಿಕವಾಗಿ ದೇವರ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವ ಮುರಳೀಧರ್ ಭಟ್ಟಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ದೇವರ ಇತಿಹಾಸ ಬಗ್ಗೆ ನಮಗೆ ತಿಳಿಸ್ಕೊಡಿ, ದೇವಸ್ಥಾನದ ಇತಿಹಾಸ ಬಗ್ಗೆ ನಮಗೆ ತಿಳಿಸ್ಕೊಡಿ. ಎಲ್ಲರಿಗೂ ವಿಜಯಪುರದಲ್ಲಿ ಪಾಂಡವರಿಂದ ಪ್ರತಿಷ್ಠಾಪಿತ ಶ್ರೀ ಚೆನ್ನಕೇಶವ ಸ್ವಾಮಿಯವರ ದೇವಾಲಯವು ವಿಜಯಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ಅರ್ಜುನ ಪ್ರತಿಷ್ಠಾಪಿತವಾಗಿ ನೆಲೆಸಿದ್ದಾರೆ. ಈ ದೇವಾಲಯವು ದ್ವಾಪರಯುಗದಲ್ಲಿ ಅರ್ಜುನ ದಕ್ಷಿಣ ದೇಶ ತೀರ್ಥಯಾತ್ರೆ ಬಂದಾಗ ಅರ್ಜುನ ಇಲ್ಲಿ ಒಂದು ದಿವಸ ಇದ್ದು ದೇವರ ಸೇವೆಯನ್ನು ಮಾಡಿ ದೇವರ ಪ್ರತಿಷ್ಠಾಪನೆಯನ್ನು ಮಾಡದ ಅನ್ನೋದನ್ನು ಇಲ್ಲಿ ನಾವು ಮುಂದೆ ಹಾಕಿರ್ತಕ್ಕಂಥ ಶಿಲಾಶಾಸನದಲ್ಲಿ ನೋಡಬಹುದು. ಅದಾದ ನಂತರ 1538ರಲ್ಲಿ ಮಾಗಡಿ ಕೆಂಪೇಗೌಡರ ತಂಗಿಯಾದಂತಹ ಆವತಿ ರಣಬೇರೇಗೌಡರ ಸೊಸೆಯಾದಂತಹ ಒಡಿಗಮ್ಮನಿಂದ ಈ ದೇವಾಲಯ ಜೀರ್ಣೋದ್ಧಾರವಾಗಿದೆ. ಜೀರ್ಣೋದ್ಧಾರ ಪ್ರತಿಷ್ಠಾಪಿತ ಶ್ರೀ ಚೆನ್ನಕೇಶವ ಸ್ವಾಮಿಯ ದೇವಾಲಯವು ಅವತ್ತಿನಿಂದಲೂ ಕೂಡ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸರೋತ್ಸವ ಎಲ್ಲ ಕೈಂಕರ್ಯಗಳು ಪಾಂಚರಾತ್ರಾಗಮ ಶಾಸ್ತ್ರರೀತ್ಯ ನೆರವೇರುತ್ತಾ ಬಂದಿದೆ. ಈ ದೇವಾಲಯದಲ್ಲಿ ಶ್ರೀ ಸ್ವಾಮಿಯವರಿಗೆ ಬಲಗೈಲಿ ಶಂಖ, ಎಡಗೈಲಿ ಚಕ್ರವನ್ನು ಹಿಡಿದಿದ್ದಾರೆ. ಇದರ ಪ್ರತೀಕ ಏನಪ್ಪ ಅಂದರೆ, ಅರ್ಜುನ ದ್ವಾಪರಯುಗದಲ್ಲಿ ಯುದ್ಧ ಮಾಡುವಾಗ ಅರ್ಜುನನು ನನಗೆ ನೀನೊಬ್ಬ ಇರು ಅಂತ ಕೇಳಿದಾಗ ಕೃಷ್ಣ ಅರ್ಜುನನ ಪಾಂಡವರ ಪಕ್ಷಪಾತಿಯಾಗಿ ನಿಂತ್ಕೊಂಡಾಗ ನಾನು ಆಯುಧವನ್ನು ಹಿಡಿಯೋದಿಲ್ಲ ಅಂದಾಗ ನಾನು ಸಾರಥಿಯಾಗಿ ಮಾತ್ರ ಇರ್ತೇನಪ್ಪ ಅಂತಂದಾಗ ಅದಕ್ಕೆ ಬಲಗೈಯಲ್ಲಿ ಶಂಖ ಹಿಡ್ಕೊಂಡಿದ್ದಾರೆ, ಎಡಗೈಯಲ್ಲಿ ಚಕ್ರ ಹಿಡ್ಕೊಂಡಿದ್ದಾರೆ. ಮತ್ತೆ ಈ ಮೂರ್ತಿಯು ಮರಕತ ಶಿಲೆಯಲ್ಲಿ ಮಾಡತಕ್ಕಂಥ ವಿಗ್ರಹವಾಗಿದೆ. ಇದು ಮರಕತ ಶಿಲೆ ಏನಪ್ಪ ಅಂದ್ರೆ ನವರತ್ನಗಳಲ್ಲಿ ಮರಕತ ಅನ್ನೋದು ಒಂದು ರತ್ನ. ಅಂತ ರತ್ನದಲ್ಲಿ ಮಾಡಿರ್ತಕ್ಕಂಥ ಶಿಲಾಮೂರ್ತಿ ಶ್ರೀ ಭೂದೇವಿ ಶ್ರೀದೇವಿ ಸಮೇತವಾಗಿ ಸ್ವಾಮಿ ನೆಲೆಸಿದ್ದಾರೆ. ಈ ದೇವಾಲಯದಲ್ಲಿ ಬೇಕಾದಷ್ಟು ಕೈಂಕರ್ಯಗಳನ್ನು ನಡೆದಂಥ ಇಂದಿನ ಸಾಧು ಸತ್ಪುರುಷರಿದ್ದಾರೆ. ಅದರಲ್ಲಿ ಕೈವಾರ ಯೋಗಿ ನಾರಾಯಣ ತಾತೇಂದ್ರರು ಇಲ್ಲಿ ಕೂತ್ಕೊಂಡು ದೇವರಿಗೆ ಬೇಕಾದಷ್ಟು ಕೀರ್ತನೆಗಳು ಮಾಡಿ ಬರೆದಿದ್ದಾರೆ. ಮತ್ತು ಇಲ್ಲಿ ಬಾವಿಯನ್ನು ತೆಗೆಯುವಾಗ ಕೇಶವನೇ ಪ್ರತ್ಯಕ್ಷವಾಗಿ ಬಂದು ಬಾವಿಯನ್ನು ತೆಗೆದು ಆ ಬಾವಿಯಲ್ಲಿ ಇತ್ತೀಚಿನ ತನಕ 8 ಕಡೆ ರಾಟೆ ಹಾಕಿ ನೀರು ಎಳೆದರೂ ಕೂಡ ಬತ್ತಿದಿರ ತೃಪ್ತಿಯಾಗಿ ನೀರಿಗೆ ಊರಿಗೆ ಒದಗಿಸ್ತಾ ಇತ್ತು. ಇಂಥ ಪವಾಡಗಳು ಮತ್ತೆ ಗುರಪ್ಪನ ಮಠದಲ್ಲಿದ್ದಂತಹ ಗುರಪ್ಪ ಸ್ವಾಮಿಗಳಿಗೆ ಗೂನಾಗಿದ್ದಾಗ ಪರಮಾತ್ಮ ಕೇಶವನೇ ಪ್ರತ್ಯಕ್ಷವಾಗಿ ಅವರಿಗೆ ಗೂನನ್ನು ನೇರ ಮಾಡದ ಅಂತ ಬೇಕಾದಷ್ಟು ಪವಾಡ ನಡೀತಾ ಇದೆ. ಮತ್ತು ಇಲ್ಲಿ ಅರ್ಜುನರು ಹಾಕಿರ್ತಕ್ಕಂಥ ಶಮಿ ವೃಕ್ಷ ಇದೆ. ಆ ಶಮಿ ವೃಕ್ಷ ದೇವ ವೃಕ್ಷವಾಗಿದ್ದು ಇವತ್ತಿಗೂ ಅದು ಒಣಗೋದಿಲ್ಲ, ಮತ್ತೆ ಅದಕ್ಕೆ ಯಾರು ನೀರು ಹಾಕೋದಿಲ್ಲ. ಇರಲ್ಲ, ಎವರ್ಗ್ರೀನ್ ನಿತ್ಯ ಹರಿದ್ವರ್ಣವಾಗಿರ್ತಕ್ಕಂಥ ಶಮಿ ವೃಕ್ಷ, ಶಮಿ ಪೂಜೆ ಬಹಳಷ್ಟು ಕೈಂಕರ್ಯಗಳು ನಡೆಯುತ್ತೆ. ಮಾರ್ಚ್ ತಿಂಗಳಲ್ಲಿ ಪಾಲ್ಗುಣ ಶುದ್ಧ ಪೌರ್ಣಮಿ ದಿವಸ ಶ್ರೀ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವಾದಿ ಕೈಂಕರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಇದೆಲ್ಲ ಸೇವಾದಿಗಳು ನಡೆಯಬೇಕಾಗಿದ್ದರೆ ಭಕ್ತಾದಿಗಳ ಸಹಕಾರ. ಈ ದೇವಾಲಯದ ಒಕ್ಕಲಾಗಿರ್ತಕ್ಕಂಥ ಬೇಕಾದಷ್ಟು ಜನಾಂಗದ ಎಲ್ಲ ಜನಾಂಗದ ಅವರಿರೋದ್ರಿಂದ ಸರ್ವಧರ್ಮ ಸಮನ್ವಯವಾಗಿ ಬಹಳಷ್ಟು ಕೈಂಕರ್ಯಗಳು ಪರಮಾತ್ಮ ದೇವಸ್ಥಾನದಲ್ಲಿ ನಡೆಯುತ್ತೆ. ಈ ನಿಮ್ಮೆಲ್ಲರಿಗೂ ಈ ಚೆನ್ನಕೇಶವ ಸ್ವಾಮಿಯವರ ಆಯುರಾರೋಗ್ಯವನ್ನು ಕೊಟ್ಟು ಈ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಅವರ ಆಶೀರ್ವಾದ ಸಿಗಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತಾರೆ. ರಥೋತ್ಸವ ಎಷ್ಟು ವರ್ಷದಿಂದ ನಡೀತಾ ಇದೆ? ರಥೋತ್ಸವದ ಈಗಿನ ದಾಖಲೆಯ ಪ್ರಕಾರ ನಮ್ಮ ದಾಖಲೆ ಇರೋ ಪ್ರಕಾರ 125 ವರ್ಷದಿಂದ ನಡೆದಿದೆ. ಅದಕ್ಕೂ ಹಿಂದೆ ನಡೀತಾ ಇತ್ತು, ನಮ್ಮ ದಾಖಲೆ ಇಲ್ಲ ಅಷ್ಟೇ. ಅವತ್ತಿಂದ ನಡೀತಾ ಇದೆ. ಅದಕ್ಕೆ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ, ಸಂವತ್ಸವ. ನಿತ್ಯೋತ್ಸವ ಅಂದರೆ ದಿನ ನಡೆಯುವಂಥ, ಪಕ್ಷೋತ್ಸವ ಅಂದರೆ 15 ದಿವಸಕ್ಕೊಂದ್ಸತಿ ಅಮಾವಾಸ್ಯೆ ಪೌರ್ಣಮಿ ನಡೀತಕ್ಕಂಥ, ವರ್ಷೋತ್ಸವ ಅಂದರೆ ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಕೈಂಕರ್ಯಗಳು ಕೂಡ ನಡೀತಾರೆ. ಶಮಿ ವೃಕ್ಷ ಅಂದರೆ ಅವರು ಪಾಂಡವರ ಆಗಿನ ಕಾಲದಲ್ಲಿ ಹಾಕಿರ್ತಕ್ಕಂಥ ವೃಕ್ಷ. ಅದು ದೇವ ವೃಕ್ಷ. ಮತ್ತು ನವರಾತ್ರಿ ಒಳಗೆ 9 ದಿವಸ ದೇವರನ್ನ ಪಟ್ಟಕ್ಕೆ ಕುಡಿಸ್ಬಿಟ್ಟು ನಾವು ಆಯುಧ ಪೂಜೆಯಿಂದ ದಸರಾನ ಆಚರಣೆ ಮಾಡ್ತೀವಿ. ಅದರಲ್ಲಿ ನಾವು ಮಹಾನವಮಿ ದಿವಸ ದೇವರು ಮಾಡತಕ್ಕಂಥ ಆಯುಧ ಪೂಜೆ ದಿವಸ ಶಮಿ ಪೂಜೆ ಮಾಡಿ ಈ ಶಮಿನ ಎಲ್ರಿಗೂ ಹಂಚಿ ನಿಮಗೂ ನಮಗೂ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಆಗಿ ಅಂತ ಶಮಿ ಕ್ಷಮಯಿತೆ ಪಾಪಂ ಸರ್ವಶತ್ರು ವಿನಾಶಿನಿ ಪಾಂಡವಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿ ಅಂತೇಳಿ ಈ ಊರಿನಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನದವರು ಇಲ್ಲಿ ದೇವವೃಕ್ಷವಾಗಿರ್ತಕ್ಕಂಥ ಶಮಿಗೆ ಪೂಜೆ ಮಾಡಿ ಅವತ್ತಿನ ದಿವಸ ಶಮಿಯನ್ನು ಹಂಚ್ಕೊಳ್ತಾರೆ. ಎಲ್ಲ ಹಂಚ್ಕೊಂಡು ಅದು ಆಯುಧ
ದಸರಾ ವಿಶೇಷ ಆಗಿರತಕ್ಕಂಥ ಕೈಂಕರ್ಯವನ್ನು. ಧನ್ಯವಾದ.